ಸಮಾಜ ಸೇವೆಯನ್ನ ಜನರು ನಾನಾ ರೀತಿಯಲ್ಲಿ ಮಾಡಿರುವುದನ್ನು ನಾವು ನೋಡಿದ್ದೇವೆ. ಆದರೆ ನಂಜನಗೂಡು ನಗರದಲ್ಲಿ ವಾಸವಾಗಿರುವ ಒಬ್ಬ ಮಹಿಳೆಯು ಆಟೋ ಚಾಲಕರ ಅಮ್ಮನಾಗಿ ಸಮಾಜ ಸೇವೆಯಲ್ಲಿ ನಿರತರಾಗಿ ಜೀವನ ನಡೆಸುತ್ತಿದ್ದಾರೆ. ಅವರ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಹೌದು, ಮೈಸೂರು ಜಿಲ್ಲೆ ನಂಜನಗೂಡು ನಗರದಲ್ಲಿ ವಾಸವಾಗಿರುವ ಡಾಕ್ಟರ್ ಸರಸ್ವತಿ ಚಂದ್ರಶೇಖರ್ ಅವರು ಆಟೋ ಅಮ್ಮ ಎಂದೇ ಪ್ರಸಿದ್ಧಿ ಪಡೆದುಕೊಂಡಿದ್ದಾರೆ. ಎಷ್ಟು ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಬರ್ತೀನಿ? ನಾನು ಒಂದು 15ರಿಂದ 16 ವರ್ಷದಿಂದ ಈ ಸಮಾಜ ಸೇವೆನ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಸಮಾಜ ಸೇವೆ ಅಂತಂದರೆ ನಾನು ಕೋಟ್ಯಾಂತರ ರೂಪಾಯಿ ಮಾಡ್ತೀನಿ, ಲಕ್ಷಾಂತರ ರೂಪಾಯಿ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ತಿನ್ನೋ ಅನ್ನದಲ್ಲಿ, ನಾನು ಉಡೋ ಬಟ್ಟೆನಲ್ಲಿ, ನನ್ನ ಕೈನಲ್ಲಿ ಆದ್ದನ್ನು ನಾನು ನಿರ್ಗತಿಕರಿಗೆ ನಾನು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನದೇ ಆದ ಒಂದು ಹಪ್ಪಳ ಸಂಡೆ ಇರ್ಬೋದು, ಹುಳಿ ಪುಡಿ ಇರ್ಬೋದು, ತರಕಾರಿ ಸಾರಿನ ಪುಡಿ ಇರ್ಬೋದು, ಪುಳಿಯೋಗರೆ ಪುಡಿ ಇರ್ಬೋದು, ನನ್ನ ಏಜ್ನವ್ರನ್ನ ಸೇರಿಸ್ಕೊಂಡು ಅದನ್ನೆಲ್ಲ ಮಾಡಿ ನಾನು ಅದರಲ್ಲಿ ಬರ್ತಕ್ಕಂಥ ದುಡ್ಡು, ಮತ್ತು ನನ್ನ ಫ್ಯಾಮಿಲಿನಲ್ಲಿ 30 ಜನ ಇದ್ದೀವಿ. ಪ್ರತಿಯೊಬ್ಬರು 1,500 ರೂಪಾಯಿ ಈ ಥರ ಹಾಕಿ ಕೂಡಿಟ್ಟಿರ್ತೀವಿ. ಯಾರು ಕಷ್ಟ ಅಂತ ನಮ್ಮ ಗಮನಕ್ಕೆ ಬರುತ್ತೆ ಅದನ್ನು ನಾನು ಅದರಲ್ಲಿ ತೆಗೆದು ನಮ್ಮ ಕುಟುಂಬದಿಂದ ಸಹಾಯ ಮಾಡ್ತೀನಿ. ನಂಜನಗೂಡು ನಗರದ ಆರ್ಪಿ ರಸ್ತೆಯ 3ನೇ ಕ್ರಾಸ್ನಲ್ಲಿರುವ ಡಾಕ್ಟರ್ ಸರಸ್ವತಿ ಚಂದ್ರಶೇಖರ್ ಅವರು ಶಿಕ್ಷಣ, ಆರೋಗ್ಯ, ಸಮಾಜ ಕ್ಷೇತ್ರದಲ್ಲಿ ನಿರಂತರವಾಗಿ ತೊಡಗಿಕೊಂಡು ಸಮಾಜ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಮನೆಯಲ್ಲಿ ಹಸಿದು ಬಂದವರಿಗೆ ಅನ್ನ ನೀಡದೆ ಕಳುಹಿಸುವುದಿಲ್ಲ. ಇವರ ಸಮಾಜ ಸೇವೆ ಗುರುತಿಸಿ ಬೆಂಗಳೂರಿನ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. ಕುವೆಂಪು ಪ್ರಶಸ್ತಿ ಬಂದಿದೆ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂದಿದೆ, ಆಮೇಲೆ ಗೋಲ್ಡನ್ ಸ್ಟಾರ್ ಅಂತ ಬಂದಿದೆ, ಆಮೇಲೆ ರಾಯಲ್ ವುಮೆನ್ ಅಂತ ಬಂದಿದೆ, ಅಪ್ಪು ಪ್ರಶಸ್ತಿಗಳು ಬಂದಿದೆ. ಕರ್ನಾಟಕ ಸುಪುತ್ರಿಯಿಂದ ಡೆಲ್ಲಿನಲ್ಲಿ ಕರೆದು ನನಗೆ ಭಗವಂತ ಕ್ಯೂಬಾ ಅಂತ ಸೆಂಟ್ರಲ್ ಮಿನಿಸ್ಟ್ರಿಯಿಂದ ನನಗೆ ಸನ್ಮಾನ ಆಗಿದೆ. ಅದಾದ ನಂತರ ಕನ್ನಡತಿ ಅಂತ ಕೊಟ್ಟಿದ್ದಾರೆ. ಮತ್ತು ನಾನು ಓದಿರ್ತಕ್ಕಂಥ ಶಾಲೆಯಲ್ಲಿ ಅಂದರೆ ನಾನು ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ಬೀರೂರು, ಅಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಾನು ಓದಿದ್ದು. ಆ ಶಾಲೆಯಿಂದ ನನಗೆ ಡಾಕ್ಟರೇಟ್ ಬಂದಾಗ ನನ್ನನ್ನು ಕರೆದು ನನ್ನ ಶಿಕ್ಷಕರ ಒಂದು ವೃಂದ ನನಗೆ ಬಾಗಿನವನ್ನು ಕೊಡೋದ್ರ ಮುಖಾಂತರ ನನಗೆ ಗೌರವವನ್ನು ಕೊಟ್ಟಿದ್ದಾರೆ. ನಮ್ಮೂರ ಹೆಮ್ಮೆಯ ಕನ್ನಡತಿ. ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಿರುವ ಇವರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ನೆರವು ನೀಡಿದ್ದಾರೆ. ಅಲ್ಲದೆ ಅನಾರೋಗ್ಯಕ್ಕೆ ತುತ್ತಾದ ಅದೆಷ್ಟೋ ಜನರಿಗೆ, ವೃದ್ಧ ದಂಪತಿಗಳಿಗೆ ಆಸರಿಯಾಗಿ ನಿಂತು ಸಹಾಯ ಹಸ್ತ ಚಾಚಿದ್ದಾರೆ. ಸಮಾಜ ಸೇವೆಯಲ್ಲಿ ನಿರತರಾಗಿರುವ ಇವರಿಗೆ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ. ಇವರು ನಮ್ಮೂರ ಹೆಮ್ಮೆಯ ಕನ್ನಡತಿ ಪ್ರಶಸ್ತಿ, ರಾಜ್ಯ ಮಟ್ಟದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಶ್ರೀರಾಮ ರಕ್ಷಾ ಪ್ರಶಸ್ತಿ, ಕನ್ನಡ ಸುಪುತ್ರಿ ಪ್ರಶಸ್ತಿ, ಕುವೆಂಪು ಪ್ರಶಸ್ತಿ, ಅಶೋಕ ಪ್ರಶಸ್ತಿ, ಕರ್ನಾಟಕ ಸೇವಾ ಪ್ರಶಸ್ತಿ, ಗೋಲ್ಡನ್ ಸ್ಟಾರ್ ಪ್ರಶಸ್ತಿ, ಜೈ ಭೀಮ್ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಅಶೋಕ ಪ್ರಶಸ್ತಿ ಹೀಗೆ ಸಾಲು ಸಾಲು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಂಜನಗೂಡಿನ ಆಟೋ ಚಾಲಕರ ಬಾಯಿಂದ ಆಟೋ ಅಮ್ಮ ಎಂದೇ ಕರೆಸಿಕೊಳ್ಳುವ ಇವರು ಎಲ್ಲ ಚಾಲಕರನ್ನ ತಮ್ಮ ಮಕ್ಕಳಂತೆ ನೋಡಿಕೊಂಡು ಅವರ ಜೀವನ ರೂಪಿಸಿ ಇತರ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ಈ ಎಲ್ಲ ಕಾರ್ಯಗಳನ್ನು ಗುರುತಿಸಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. ಇನ್ನು ಮುಂದೆ ಇವರು ಡಾಕ್ಟರ್ ನಾಡಿಗ್ ಸರಸ್ವತಿ ಚಂದ್ರಶೇಖರ್ ಎಂದು ಕರೆಸಿಕೊಳ್ಳಲಿದ್ದಾರೆ. ಇವರ ಸಾಧನೆಗೆ ಆಟೋ ಚಾಲಕರು ಮತ್ತು ಸಾರ್ವಜನಿಕರು ಅಭಿನಂದನೆ ಸಲ್ಲಿಸಿದ್ದಾರೆ. 25 ವರ್ಷದಿಂದ ಫ್ರೆಂಡ್ಶಿಪ್ಪು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅನ್ನ ತಿಂಗಳು ಸಾಮಾನು ಕೊಡಿಸ್ತಾರೆ. ತುಂಬ ಪೂರ್ ಫ್ಯಾಮಿಲಿ ಆಗಿದ್ವು. ಅವರಿಂದ ನಾವು ಇವಾಗ ಬರ್ತಿದ್ದೀವಿ, ಇವಾಗ ಜೀವ ಉಳಿಸ್ಕೊಂಡಿದ್ದೀವಿ. ಮಗನ ಹುಷಾರಿರಲಿಲ್ಲ, ಅದೆಲ್ಲ ಹೆಲ್ಪ್ ಮಾಡೋದು, ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರು ನಮ್ಗೆ ಮರೆಯೋಕ್ಕಾಗೋದೇ ಇಲ್ಲ. ಇನ್ನು ಇವರ 15 ವರ್ಷದ ಸಮಾಜ ಸೇವೆಯನ್ನ ಗುರುತಿಸಿ ರಿಯಾಲಿಟಿ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ಸಂಸ್ಥೆಯು ಡಾಕ್ಟರ್ ಸರಸ್ವತಿ ಚಂದ್ರಶೇಖರ್ ಅವರಿಗೆ ತಮಿಳುನಾಡಿನ ಹೊಸೂರು ಪಕ್ಕದಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನೀಡಿ ಗೌರವಿಸಿದೆ.